ಹಾಯ್ ಸ್ನೇಹಿತರೆ, ಇವತ್ತು ನಾನು ಬಂಡಸ್ ಸುಕ್ಕ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ, ಇಷ್ಟು ಬಂಡಸ್ ಅಂತ ತಗೊಂಡಿದ್ದೇನೆ. ಇವಾಗ ಇದನ್ನು ಕ್ಲೀನ್ ಮಾಡ್ಕೊಳ್ತೇನೆ ನಾನು. ಇಲ್ಲಿ ನೋಡಿ, ಹೀಗೆ ಕ್ಲೀನ್ ಮಾಡ್ಕೊಂಡಿದ್ದೇನೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ತೇನೆ ಚಿಕ್ಕ ಚಿಕ್ಕದಾಗಿ. ಇಲ್ಲಿ ನೋಡಿ, ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಇಲ್ಲಿ ನೋಡಿ, ಇವಾಗ ಬಂಡಸನ್ನು ಬೇಯಿಸ್ಕೊಳ್ಳಿಕ್ಕೆ ಎಷ್ಟು ತೊಗೊಂಡಿದ್ದೇನೆ ನಾನು. 2 ಈರುಳ್ಳಿ, 2 ಟೊಮೆಟೊ, ಒಂದು 4 ರಿಂದ 5 ಹಸಿಮೆಣಸನ್ನು ತೊಗೊಂಡಿದ್ದೇನೆ. ಇವಾಗ ಇದನ್ನು ಹೆಚ್ಕೊಳ್ತೇನೆ ನಾನು. ಇಲ್ಲಿ ಕಡಾಯಿಯನ್ನು ಇಟ್ಕೊಂಡಿದ್ದೇನೆ. ಈಗ ಇದರಲ್ಲಿ ಒಂದು 3 ರಿಂದ 4 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತೇನೆ ನಾನು. ನೋಡಿ, ಇವಾಗ ನಾನು ಹೆಚ್ಚಿಟ್ಕೊಂಡಿರುವಂಥ 2 ಈರುಳ್ಳಿಯನ್ನು ಹಾಕ್ಕೊಳ್ತೇನೆ. ಬೇಕು ಅಂದರೆ ಮತ್ತೊಂದು 2 ಈರುಳ್ಳಿಯನ್ನು ಹಾಕ್ಕೊಳ್ಬೋದು. ಇದಕ್ಕೆ ನಾನು 2 ಹಾಕ್ಕೊಂಡಿದ್ದೇನೆ, 2 ಸಾಕಂತ ಹೇಳಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಇಲ್ಲಿ ನೋಡಿ, ಚೆನ್ನಾಗಿ ಹುರ್ಕೊಂಡಿದ್ದೇನೆ ಕೆಂಪಾಗೋ ಥರ. ಇವಾಗ ಇದಕ್ಕೆ 2 ಟೊಮೆಟೊ ಹೆಚ್ಚಿಕೊಂಡು ಇಟ್ಕೊಂಡಿದ್ದು ಹಾಕ್ಕೊಳ್ತೇನೆ. ನೀವು ಬೇಕು ಅಂತ ಇದ್ದರೆ ಮತ್ತೊಂದು ಹಾಕ್ಕೊಳ್ಬೋದು. 2ನೇ ಯೂಸ್ ಮಾಡಿದ್ದೇನೆ. ಹಾಗೆ 4 ರಿಂದ 5 ಹಸಿಮೆಣಸಿನ್ಕಾಯನ್ನು ಹೆಚ್ಚಿಟ್ಕೊಂಡಿರೋದು ಹಾಕ್ಕೊಳ್ತೇನೆ. ನಿಮ್ಗೆ ಖಾರ ಜಾಸ್ತಿ ಬೇಕಂದರೆ ಮತ್ತೆ ಹಾಕ್ಕೊಳ್ಬೋದು ಜಾಸ್ತಿಯಾಗಿ ಹಸಿಮೆಣಸನ್ನು. ನಾನು 4 ರಿಂದ 5 ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ನಾನು. ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ನಾನು ಕಟ್ ಮಾಡ್ಕೊಂಡಿರೋವಂಥ ಬಂಡಸನ್ನು ಹಾಕ್ಕೊಳ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದನ್ನು. ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಇದನ್ನು ಈಗ ಒಂದು 5 ನಿಮಿಷ ನಾನು ಮುಚ್ಚಿಟ್ಕೊಳ್ತೇನೆ. ಸಣ್ಣ ಉರಿಯಲ್ಲೇ ಇದೆ ಗ್ಯಾಸು. ಇಲ್ಲಿ ನೋಡಿ, ಒಂದು 5 ನಿಮಿಷ ಇಟ್ಕೊಂಡಿದ್ದಲ್ಲ, ಇದನ್ನು ಇವಾಗ ನೋಡಿ ಇಲ್ಲಿ ನೋಡಿ, ನಾನೊಂದು 5 ನಿಮಿಷ ಮುಚ್ಚಿಟ್ಕೊಂಡಿದ್ದೆ. ಇದನ್ನು ಇವಾಗ ನೋಡಿ ಹೇಗಾಗಿದೆ, ಬೆಂದಿದೆ ಸ್ವಲ್ಪ. ಇದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ಮತ್ತೊಂದು 5 ರಿಂದ 10 ನಿಮಿಷ ಮುಚ್ಚಿಟ್ಕೊಳ್ತೇನೆ ಇದನ್ನು. ಇಲ್ಲ ನೋಡಿ, ಒಂದು 10 ನಿಮಿಷ ಇಟ್ಕೊಂಡಿದ್ದೇನೆ ಹಾಗೆ. ಇವಾಗ ಇದನ್ನು ಮುಚ್ಚಿಟ್ಟು ಗ್ಯಾಸನ್ನು ಬಂದ್ ಮಾಡ್ಕೊಳ್ತೇನೆ ನಾನು. ಯಾಕಂದರೆ ಮತ್ತೆ ಅದಕ್ಕೆ ಸುಕ್ಕ ಮಸಾಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ಬೇಕಲ್ಲ ನಿಮಗೆ, ಅದಕ್ಕೆ. ಇಲ್ಲಿ ನೋಡಿ, ಇವಾಗ ಮಸಾಲ ರೆಡಿ ಮಾಡ್ಕೊಳ್ತೇನೆ ನಾನು. ಮಿಕ್ಸಿ ಜಾರನ್ನು ತಗೊಂಡಿದ್ದೇನೆ. ಒಂದು 1/4 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದು ಕೊತ್ತಂಬರಿ ಕಾಳು ಅಂತ ಹೇಳಿ, ಇದನ್ನು ಒಂದು 2 ರಿಂದ 3 ಸ್ಪೂನನ್ನು ಹಾಕ್ಕೊಳ್ತೇನೆ. ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ತೇನೆ.
ಹಾಗೆ ಒಂದು ಅರ್ಧ ಚಮಚ ಅಷ್ಟು ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಇಷ್ಟು ಮೆಣಸನ್ನು ತೊಗೊಂಡಿದ್ದೇನೆ, ಒಣ ಮೆಣಸನ್ನು. ಇವಾಗ ಇದನ್ನು ಹಾಕ್ಕೊಳ್ತೇನೆ. ಹಾಕ್ಕೊಂಡಿದ್ದೇನೆ. ಇದಕ್ಕೆ ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೊಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತೇನೆ. ಭಾಳ ಡ್ರೈ ಅನಿಸಿದರೆ ನೀವು ಹರ್ಕೊಳ್ಳುವಾಗ ಹಾಕ್ಕೊಳ್ಬೋದು. ನೋಡಿ, ತುಂಬ ಡ್ರೈ ಅನಿಸ್ತಾ ಇದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಳ್ತೇನೆ ನಾನು. ಚೆನ್ನಾಗಿ ನಾಜೂಕು ಮಾಡಿ ಹರ್ಕೋಬೇಕು ಇದನ್ನು. ನೋಡಿ, ಮಸಾಲ ಹೀಗಾಗಿದೆ. ಇಷ್ಟೇ ಡ್ರೈ ಇಟ್ಕೋಬೇಕು, ಭಾಳ ತಿಳುನು ಮಾಡ್ಕೊಳ್ಬಾರ್ದು, ಚೆನ್ನಾಗಾಗಲ್ಲ. ನೋಡಿ, ಇವಾಗ ಇದನ್ನು ಮುಚ್ಕೊಳ್ತೇನೆ ನಾನು. ಮುಚ್ಚಿಡ್ತೇನೆ ಇಲ್ಲಿ. ಹಾಗೆ ಇಲ್ಲಿ ಗ್ಯಾಸನ್ನು ಹಚ್ಕೊಳ್ತೇನೆ ನಾನು. ನೋಡಿ, ಬಂಡಸನ ಇಟ್ಕೊಂಡಿದ್ನಲ್ಲ ನಾನು. ಇದಕ್ಕೆ ಇವಾಗ ಮಸಾಲವನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ಮಿಕ್ಸ್ ಮಾಡ್ಕೊಳ್ತೇನೆ ಹೀಗೆ ಮಸಾಲ ಹಾಕ್ಕೊಂಡು. ಇಲ್ಲಿ ನೋಡಿ, ಹೀಗಾಗಿದೆ. ಇದಕ್ಕೆ ಮತ್ತೆ ನೀರನ್ನು ಹಾಕ್ಕೊಳ್ಬೇಡಿ ನೀವು. ಹೀಗಿದ್ರೆ ಚೆನ್ನಾಗಾಗತ್ತೆ, ಡ್ರೈ ಆಗಿದ್ದರೆ ಚೆನ್ನಾಗಾಗುತ್ತೆ ಅದು. ಇದನ್ನು 5 ನಿಮಿಷ ಮುಚ್ಚಿಡ್ತೇನೆ. ನೋಡಿ, ಇವಾಗ ತೆಗೆದಿಟ್ಕೊಳ್ತೀನಿ. ತೆಗೆದುಕೊಂಡು ನೋಡಿ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲ ಅಂದರೆ ತಳ ಹಿಡಿಯತ್ತೆ ಅಡಿಯಲ್ಲಿ. ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ಮತ್ತೊಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತೇನೆ. ಮಿಕ್ಸ್ ಮಾಡ್ಕೊಳ್ತೇನೆ ಇದನ್ನು. ನೋಡಿ, ಇದನ್ನು ಇವತ್ತೊಂದು 5 ನಿಮಿಷ ಮುಚ್ಕೊಳ್ತೇನೆ. ಯಾಕಂದರೆ ಮಸಾಲ ಹಸಿ ಹಸಿ ಇರತ್ತಂತ ಹೇಳಿ ಚೆನ್ನಾಗಿ ಬೇಯಿಸ್ಕೊಳ್ಳೋ ಸಲುವಾಗಿ ಮುಚ್ಕೊಳ್ತೇನೆ. ಹಾಗೆ ಈ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಇದನ್ನು ಇವಾಗ ನಾನು ಹೆಚ್ಚಿಟ್ಕೊಳ್ತೇನೆ. ಇವಾಗ ಇಲ್ಲಿ ನೋಡಿ, ಇದು ಆಗಿದೆ. ಇವಾಗ ನೋಡಿ, ಎಷ್ಟು ಡ್ರೈ ಆಗಿದೆ ಅಂತ. ಹಾಗೆ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೇನೆ. ನೋಡಿ, ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ.
ನೋಡಿ ಕೊತ್ತಂಬರಿ ಸೊಪ್ಪು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ ನೀವು ಇದನ್ನು ಚಪಾತಿ ಒಟ್ಟಿಗೂ ಸೇವಿಸ್ಬೋದು, ಇಲ್ಲ ಅಂದರೆ ರೊಟ್ಟಿ ಒಟ್ಟಿಗೂ ಸೇವಿಸ್ಬೋದು. ಇದನ್ನು ಅಷ್ಟು ರುಚಿಯಾಗಿರುತ್ತೆ ಹೀಗೆ ಮಾಡಿಕೊಂಡ್ರೆ. ನಾನು ಇವಾಗ ಇದನ್ನು ಮುಚ್ಚಿಟ್ಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ.